ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಇವತ್ತು 5 ವೆರೈಟೀಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೋಡೋಣ. ಅದು ಕೂಡ ಅಂಡರ್ 200 ಕ್ಯಾಲೋರೀಸ್. ಹೌದು, 5 ಬ್ರೇಕ್ಫಾಸ್ಟ್ ರೆಸಿಪೀಸ್ ಕೂಡ ಜಸ್ಟ್ 200 ಕ್ಯಾಲೋರೀಸ್ಗಿಂತ ಕಡಿಮೆ ಇದೆ. ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು, ಆದರೆ ಹೆಲ್ದಿ ಫುಡ್ ತಿನ್ನಬೇಕು, ನ್ಯೂಟ್ರಿಷಿಯಸ್ ಆಗಿರೋ ಫುಡ್ ತಿನ್ನಬೇಕು ಅಂದರೆ ಈ ಬ್ರೇಕ್ಫಾಸ್ಟ್ನ ನೀವು ಟ್ರೈ ಮಾಡ್ಬೋದು. 5 ವೆರೈಟೀಸ್ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕೂಡ ಅಂಡರ್ 200 ಕ್ಯಾಲೋರೀಸೇ ಇದೆ. ಸೊ ಬನ್ನಿ, ಯಾವ್ಯಾವುದು ಬ್ರೇಕ್ಫಾಸ್ಟ್ ರೆಸಿಪೀಸ್ ಅಂತ ನೋಡೋಣ. ಆ್ಯಂಡ್ ಈ ರೆಸಿಪೀಸ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ತೀನಿ. ಇದರಲ್ಲಿ ಮೊದಲನೇ ಬ್ರೇಕ್ಫಾಸ್ಟ್ ಇಡ್ಲಿ. ಸೌತ್ ಇಂಡಿಯಾದಲ್ಲಿ ಫೇಮಸ್ ಆಗಿರೋಂಥ ಬ್ರೇಕ್ಫಾಸ್ಟ್ ಇಡ್ಲಿ. 2 ಇಡ್ಲಿ ನೀವು ಬ್ರೇಕ್ಫಾಸ್ಟ್ಗೆ ತಿಂದರೆ ಇದು ಅಂಡರ್ 200 ಕ್ಯಾಲೋರೀಸ್ ಇರುತ್ತೆ. ಈ ಇಡ್ಲಿ ಜೊತೆ ಕೊಕೊನಟ್ ಚಟ್ನಿ ಅಥವಾ ಏನಾದರೂ ವೆಜಿಟೇಬಲ್ ಸಾಂಬಾರು ಕೂಡ ನೀವು ತಗೋಬೋದು. ಇಡ್ಲಿ ಅಂತೂ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರುತ್ತೆ. ಹಾಗೆ ಇದು ತುಂಬ ಕಡಿಮೆ ಕ್ಯಾಲೋರೀಸ್ ಇರುವಂಥ ಬ್ರೇಕ್ಫಾಸ್ಟ್, ಹೆಲ್ದಿ ಫುಡ್. ಸೊ ನೀವು ಇದನ್ನು ಟ್ರೈ ಮಾಡ್ಬೋದು. ಇಡ್ಲಿ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ ಶೇರ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೆಕೆಂಡ್ ಬ್ರೇಕ್ಫಾಸ್ಟ್ ದೋಸೆ. ಒಂದು ದೋಸೆ 200 ಕ್ಯಾಲೋರೀಸ್ಗಿಂತ ಕಡಿಮೆ ಇರುತ್ತೆ. ಇದು ಪ್ಲೈನ್ ದೋಸೆ ಅಂದರೆ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ನೆನೆಸಿಟ್ಟು ಬ್ಯಾಟರ್ ರೆಡಿ ಮಾಡ್ತೀರಲ್ವ, ಸೇಮ್ ಇಡ್ಲಿಗೆ ಮಾಡ್ತಿರಲ್ಲ ಬ್ಯಾಟರ್, ಅದೇ ಬ್ಯಾಟರಿಂದ ನೀವು ದೋಸೆ ಕೂಡ ಮಾಡ್ಕೋಬೋದು. ಇದು ಮಸಾಲೆ ದೋಸೆ ಅಲ್ಲ, ತುಪ್ಪ ಎಲ್ಲ ಹಾಕಿ ಕೆಂಪು ಚಟ್ನಿ ಹಾಕಿ ಆಲೂಗಡ್ಡೆ ಪಲ್ಯ ಇಟ್ಟು ಮಾಡೋವಂಥ ಮಸಾಲೆ ದೋಸೆ ಅಲ್ಲ. ಅದು ಕ್ಯಾಲೋರೀಸ್ ಜಾಸ್ತಿ ಇರುತ್ತೆ ತುಪ್ಪ ಹಾಕಿದಾಗ. ಇದು ಜಸ್ಟ್ ಪ್ಲೈನ್ ದೋಸೆ. ಇದ್ರ ಜೊತೆಗೆ ನೀವು ಪುದೀನ ಚಟ್ನಿ, ಟೊಮೆಟೊ ಚಟ್ನಿ ಅಥವಾ ಕೊಕೊನಟ್ ಚಟ್ನಿ ಈ ಥರ ತಗೋಬೋದು. ಇದರಿಂದ ಅಂಡರ್ 200 ಕ್ಯಾಲೋರೀಸ್ ಇರುತ್ತೆ. ಇದನ್ನು ನೀವು ಸೆಕೆಂಡ್ ಡೇ ಬ್ರೇಕ್ಫಾಸ್ಟ್ಗೆ ತಿನ್ಬೋದು. ಪ್ಲೈನ್ ದೋಸೆ ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಇನ್ನು 3ನೇ ದಿನದ ಬ್ರೇಕ್ಫಾಸ್ಟ್ ಪೊಂಗಲ್. ಖಾರ ಪೊಂಗಲ್. ಇದಕ್ಕೆ ತುಪ್ಪ ಹಾಕದೆ ಮಾಡಬೇಕು. ಜೀರಿಗೆ ಮತ್ತು ಮೆಣಸೆಲ್ಲ ಹಾಕಿ ಮಾಡ್ತಾರಲ್ವ, ಅದೇ ಖಾರ ಪೊಂಗಲ್. ಕೆಲವೊಂದು ದೇವಸ್ಥಾನದಲ್ಲೆಲ್ಲ ಪ್ರಸಾದಕ್ಕೆ ಕೊಡ್ತಾರಲ್ವ, ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಪೊಂಗಲ್. ಇದನ್ನು ನೀವು ಬ್ರೇಕ್ಫಾಸ್ಟ್ಗೆ ತಗೋಬೋದು. ಇದು ಅಂಡರ್ 200 ಕ್ಯಾಲೋರೀಸ್ ಇರುತ್ತೆ. 1 ಕಪ್ ಪೊಂಗಲ್ಲು ನೀವು ಬ್ರೇಕ್ಫಾಸ್ಟ್ಗೆ ತಗೋಬೋದು. ಇದ್ರ ಜೊತೆಗೆ ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಕೊಕೊನಟ್ ಚಟ್ನಿ ಕೂಡ ತಗೊಳ್ಳಿ. ಇದು ನಿಮ್ಮ ಹೆಲ್ದಿ ಬ್ರೇಕ್ಫಾಸ್ಟ್ ಅಂಡರ್ 200 ಕ್ಯಾಲೋರೀಸ್. ಖಾರ ಪೊಂಗಲ್ದು ರೆಸಿಪಿ ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ. ಈ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಖಾರ ಪೊಂಗಲ್ ರೆಸಿಪಿ ಚೆಕ್ ಮಾಡ್ಬೋದು. ಈ ಖಾರ ಪೊಂಗಲ್ ರೆಸಿಪಿ ಮಾಡುವಾಗ ನೀವು ವೆಯ್ಟ್ ಲಾಸ್ಗೋಸ್ಕರ ವಿತೌಟ್ ಗೀ, ತುಪ್ಪ ಹಾಕದೆ ಮಾಡ್ಕೊಳ್ಳಿ. ಇನ್ನು 4ನೇ ದಿನದ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು, ವೆಜಿಟೇಬಲ್ ಉಪ್ಪಿಟ್ಟು. ರವೆಯಿಂದ ಮಾಡಿರೋ ಅಂಥ ಉಪ್ಪಿಟ್ಟು. ಕಡಿಮೆ ಆಯಿಲ್ ಬಳಸಿ ವೆಜಿಟೇಬಲ್ ಜಾಸ್ತಿ ಹಾಕಿ ಉಪ್ಮಾ ಮಾಡ್ಕೊಳ್ಳಿ. ಆಯಿಲ್ ಕಡಿಮೆ ಆದಷ್ಟು ಕ್ಯಾಲೋರೀಸ್ ಕಡಿಮೆ ಆಗುತ್ತೆ, ಮತ್ತು ವೆಜಿಟೇಬಲ್ ಜಾಸ್ತಿ ಹಾಕಿದಷ್ಟು ನಿಮಗೆ ನ್ಯೂಟ್ರಿಷನ್ ಜಾಸ್ತಿ ಸಿಗುತ್ತೆ. 1 ಕಪ್ಪು ವೆಜಿಟೇಬಲ್ ಉಪ್ಮಾ ನೀವು ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೋಬೋದಾದಂಥ ವೆಯ್ಟ್ ಲಾಸ್ಗೆ ಹೇಳಿ ಮಾಡಿಸಿದಂಥ ರೆಸಿಪಿ. ಇದು 1 ಕಪ್ ಉಪ್ಮಾ ಅಂಡರ್ 200 ಕ್ಯಾಲೋರೀಸ್ ಇರುತ್ತೆ. ನಿಮಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಆಗುತ್ತೆ. ಇದು ಈಸಿಯಾಗಿ ಮಾಡ್ಬೋದಂಥ ಬ್ರೇಕ್ಫಾಸ್ಟ್. ಆ್ಯಕ್ಚುಲಿ ವೆಜಿಟೇಬಲ್ಸ್ ಏನೂ ಇಲ್ಲದೆ ಪ್ಲೇನ್ ರವೆಯಿಂದ ಉಪ್ಪು ಮಾಡಿದ್ರೆ ಇಷ್ಟ ಆಗೋದಿಲ್ಲ. ಬಟ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿ, ಆದರೆ ಆಯಿಲ್ ಕಡಿಮೆ ಹಾಕ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ, ಮಾಡೋದು ಕೂಡ ಸುಲಭ. ಈ ರೆಸಿಪಿ ಇನ್ನೂ ನನ್ನ ಚಾನಲಲ್ಲಿ ಅಪ್ಲೋಡ್ ಆಗಿಲ್ಲ. ಅಪ್ಕಮಿಂಗ್ ವೀಡಿಯೋಸಲ್ಲಿ
ನಿಮ್ಮ ಜೊತೆ ಈ ರೆಸಿಪಿನ ಶೇರ್ ಮಾಡ್ತೀನಿ. ಫಿಫ್ತ್ ಮತ್ತು ಫೈನಲ್ ಬ್ರೇಕ್ಫಾಸ್ಟ್ ರಾಗಿ ಇಡ್ಲಿ. ರಾಗಿ ಅಂತೂ ಒಂದು ಹೆಲ್ದಿಯಾಗಿರೋ ನ್ಯೂಟ್ರಿಷಿಯಸ್ ಆಗಿರೋ ಧಾನ್ಯ ಅಂತಲೇ ಹೇಳ್ಬೋದು. ರಾಗಿಯಿಂದ ಮಾಡಿರೋ ಇಡ್ಲಿ ನಿಮಗೆ ತುಂಬ ಕಡಿಮೆ ಕ್ಯಾಲರೀಸ್ ಇರುತ್ತೆ ಮತ್ತು ಆರೋಗ್ಯವಾದ ಬ್ರೇಕ್ಫಾಸ್ಟ್ ಆಗುತ್ತೆ. 2 ರಾಗಿ ಇಡ್ಲಿನ ನೀವು ಬ್ರೇಕ್ಫಾಸ್ಟ್ಗೆ ತಗೋಬೋದು. ಇದ್ರ ಜೊತೆಗೆ ಸಾಂಬಾರ್ ಅಥವಾ ಸ್ವಲ್ಪ ಕೊಕೊನಟ್ ಚಟ್ನಿ ಸರ್ವ್ ಮಾಡಿ. ರಾಗಿಯಿಂದ ನೀವು ಇಡ್ಲಿ ಮಾಡೋಕ್ಕಾಗಿಲ್ಲ ಅಂದರೆ ಮುದ್ದೆ ಮಾಡ್ಕೋಬೋದು. ಬಟ್ ಅರ್ಲಿ ಮಾರ್ನಿಂಗ್ ಮುದ್ದೆ ತಿನ್ನೋಕ್ಕೆ ಇಷ್ಟ ಆಗೋದಿಲ್ಲ ಅಷ್ಟಾಗಿ. ಸೊ ನೀವು ಆಲ್ಟರ್ನೇಟಿವ್ ಆಗಿ ಇಡ್ಲಿ ಮುಖಾಂತರ ತಿನ್ಬೋದು. ರಾಗಿನಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ಕ್ಯಾಲ್ಶಿಯಂ ರಿಚ್ ಇದೆ. ಇದು ಡಯಾಬಿಟಿಕ್ ಕೂಡ ಕಂಟ್ರೋಲ್ ಮಾಡುತ್ತೆ. ಒಂದು ಮೋಸ್ಟ್ ಹೆಲ್ದಿ ಆಗಿರೋಂಥ ಬ್ರೇಕ್ಫಾಸ್ಟ್ ಅಂದರೆ ರಾಗಿ. ಸೊ ರಾಗಿ ಇಡ್ಲಿ ನೀವು ಬ್ರೇಕ್ಫಾಸ್ಟ್ಗೆ ತಗೋಬೋದು. ಇದು ವೆಯ್ಟ್ ಲಾಸ್ ಮಾಡುತ್ತೆ. ಆರೋಗ್ಯಕರವಾಗಿರೋವಂಥ ಪೌಷ್ಟಿಕವಾದಂಥ ಉಪಹಾರ. ಈ ರಾಗಿ ಇಡ್ಲಿ ರೆಸಿಪಿ ನನ್ನ ಚಾನಲಲ್ಲಿ ಇನ್ನೂ ಅಪ್ಲೋಡ್ ಆಗಿಲ್ಲ. ಸೊ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು 5 ಬ್ರೇಕ್ಫಾಸ್ಟ್ ರೆಸಿಪೀಸ್ ಅಂಡರ್ 200 ಕ್ಯಾಲರೀಸ್. ಅಕ್ಕಿ ಇಡ್ಲಿ, ದೋಸೆ, ಉಪ್ಪಿಟ್ಟು, ಖಾರ ಪೊಂಗಲ್ ಮತ್ತು ರಾಗಿ ಇಡ್ಲಿ. ನಿಮಗೆ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಜಂಕ್ ಫುಡ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ. ಆಯಿಲಿ ಥಿಂಗ್ಸ್, ಡೀಪ್ ಫ್ರೈ ಮಾಡಿರೋದು ಅಥವಾ ಫ್ರೈ ಮಾಡಿರೋ ಈ ಥರ ಆಯಿಲ್ ಐಟಮ್ಸ್ನ ಕಡಿಮೆ ತಿನ್ನಿ. ಬರೀ ಫುಡ್ ಕಂಟ್ರೋಲ್ ಅಲ್ಲದೇ ವಾಕಿಂಗ್, ಸ್ವಿಮ್ಮಿಂಗ್, ಯೋಗಾಸನ ಇದೆಲ್ಲ ಕೂಡ ವೆಯ್ಟ್ ಲಾಸ್ಗೆ ಸಹಕಾರಿಯಾಗುತ್ತೆ. ಈ 5 ಬ್ರೇಕ್ಫಾಸ್ಟ್ ರೆಸಿಪೀಸಲ್ಲಿ ಇಡ್ಲಿ, ದೋಸೆ ಮತ್ತು ಖಾರ ಪೊಂಗಲ್ದು ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿದ್ದೀನಿ. ಇನ್ನೆರಡು ರೆಸಿಪೀಸ್ ಉಪ್ಮಾ ಮತ್ತು ರಾಗಿ ಇಡ್ಲಿದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ನಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಇನ್ನಷ್ಟು ಹೆಚ್ಚಿನ ಹೆಲ್ದಿ ರೆಸಿಪೀಸ್ ಮತ್ತು ಅದರ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.